ಶ್ರಾವಣ ಮಾಸ ಬಂತು, ಹಬ್ಬಗಳು ಶುರುವಾಯಿತು. ಈ ವರ್ಷ ನಮ್ಮ ಮನೇಲಿ ಏನು ಹೊಸ ಥೀಮ್ ಇಟ್ಟು ಹಬ್ಬ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋರಿಗೆ ನಾವೊಂದು ಹೊಸ ಥೀಮ್ನ ಪ್ರೆಸೆಂಟ್ ಮಾಡೋದಕ್ಕೆ ಬಂದಿದ್ದೀವಿ. ಇವತ್ತಿನ ಇಡೀ ಸಂಚಿಕೆ ನಾವು ಈ ಬೊಂಬೆಗಳನ್ನು ಹೇಗೆ ಮಾಡೋದು, ಬೊಂಬೆಗಳಿಂದ ಹೇಗೆ ಡೆಕೋರೇಟ್ ಮಾಡೋದು, ಕಲ್ತ್ಕೊಳ್ಳೋದು ಹೇಗೆ, ಮಾಡೋಕೆ ಎಷ್ಟು ಸಮಯ ಬೇಕು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ಹೊತ್ತು ತಂದಿದ್ದೀವಿ. ವೆಲ್ಕಮ್ ಟು ಇನ್ಫೋರ್ಟ್ ಹೊನ್ನಡಿ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಇನ್ಫೋರ್ಟ್ ಹೊನ್ನಡಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಆಶಾ ಮಲ್ಲಾಪುರ್ ಅವರು. ವೆಲ್ಕಮ್ ಟು ಮೈ ಶೋ. ನಮಸ್ತೆ. ಸೊ ಇಷ್ಟು ಕಲೆಗಳ ಆರ್ಟಿಸ್ಟ್ ಇವರು, ಡಾಲ್ ಮೇಕಿಂಗ್ ಎಕ್ಸ್ಪರ್ಟ್ ಆಶಾ ಮಲ್ಲಾಪುರ್ ನಮ್ಮ ಜೊತೆಲಿದ್ದಾರೆ. ಸೊ ಆಶಾ ಮ್ಯಾಮ್, ದಿಸ್ ಸ್ಪೀಕ್ಸ್ ನೀವೇನೇನು ಕೆಲಸ ಮಾಡ್ತೀರಾ ಅಂತ. ಸೊ ಈ ಡಾಲ್ಸ್ ಯಾವಾಗಿಂದ ಮಾಡ್ತೀರಾ ನೀವು? ಒಂದು 8 ವರ್ಷದಿಂದ ಮಾಡ್ತಾ ಇದ್ದೀನಿ. ಮುಂಚೆ ಪ್ಲಾಸ್ಟಿಕ್ ಮಾಡ್ತಾ ಇದ್ದೆ, ಇವಾಗ ಇದು ಎಲ್ಲ ಕಂಪ್ಲೀಟ್ಲಿ ಬಟ್ಟೆದು, ಇದು ಎಲ್ಲ ಎಕೋ ಫ್ರೆಂಡ್ಲಿ ಮತ್ತೆ ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್ ಫ್ಯಾಬ್ರಿಕ್ ಡಾಲು. ಕೈ ಕಾಲು ಎಲ್ಲಾನು ಬಟ್ಟೆಲಿ ಕೈದು ಅಚ್ಚೆಲ್ಲ ತಗೊಂಡು ಅದನ್ನ ಮಷೀನಲ್ಲಿ ಹೊಲಿದು ಅದ್ರಲ್ಲಿ ತುಂಬಿಸಿ, ಇವಾಗ ಸಾಫ್ಟ್ ಟಾಯ್ಸ್ ಹೇಗೆ ಬರುತ್ತೆ ಅದೇ ತರ ಮಾಡಿ ಅದ್ರ ಒಳಗಡೆ ತಂತಿ ಹಾಕ್ಬಿಟ್ಟು ಮಾಡಿರೋದು. ಇದು ಅಂದ್ರೆ ಜಾಸ್ತಿ ಜನ ಮಾಡಲ್ಲ, ತುಂಬಾ ರೇರ್ ಮಾಡೋದು. ನಾವು ಯೂಶುವಲಿ ಇದನ್ನ ದಸರಾ ಬೊಂಬೆಗಳಲ್ಲಿ ನೋಡ್ತೀವಿ. ಸೊ ಈಗ ಅಷ್ಟಲಕ್ಷ್ಮಿ ಕಾನ್ಸೆಪ್ಟ್ ಬಂದಿರೋದ್ರಿಂದ ನಾವು ವರಮಹಾಲಕ್ಷ್ಮಿ ಸ್ಪೆಷಲ್ ಅಂತ ಸೊ ಲಕ್ಷ್ಮಿನ ಕರ್ಕೊಂಡು ಬರೋ ಪ್ರಯತ್ನ ಮಾಡ್ತಾ ಇದೀವಿ. ಸೊ ಈಗ ಕೆಲವರು ಈ ಐಡಲ್ಸ್ ನ ಇಟ್ಟು ಪೂಜೆ ಮಾಡೋರು ಇದ್ದಾರೆ. ಅಂಡ್ ಮೇಜರ್ಲಿ ನಮ್ಗೆ ದಸರಾದನೇ ಸಿಗತ್ತೆ. ಸೊ ಏನೇನ್ ಡಾಲ್ಸ್ ನ ಮಾಡ್ಬೋದು ಅಂದ್ರೆ ಈ ದೇವ್ರನ್ನ ಮಾಡಬಹುದು ಅಥವಾ ಈ ಕಾನ್ಸೆಪ್ಟ್ ನ ಮಾಡಬಹುದು ಅಂದ್ರೆ ಏನೇನ್ ಮಾಡಬಹುದು ಈ ತರದ? ಅಂದ್ರೆ ಮನುಷ್ಯರದು ಅವಲಂಬಿತವಾಗಿ ಯಾವುದೇ ಇದ್ರೂನು ದೇವರುಗಳನ್ನೆಲ್ಲ ಮಾಡಬಹುದು. ಲಕ್ಷ್ಮಿ ಮಾಡಬಹುದು, ಸರಸ್ವತಿ, ಅಷ್ಟಲಕ್ಷ್ಮಿಗಳು, ಅನ್ನಪೂರ್ಣೇಶ್ವರಿ, ವಾರಾಹಿನೂ ಮಾಡಿದೀನಿ, ತ್ರಿಪುರ ಬಾಲ ಸುಂದರಿ. ಅದು ವಾರಾಹಿ ಫೇಸ್ ಹಾಗೆ ಬರುತ್ತೆ? ಹಾ ಬರುತ್ತೆ. ದಶಾವತಾರದಲ್ಲಿ ಎಲ್ಲ ಮಾಡಿದೀನಿ, ಮತ್ಸ್ಯ, ಕೂರ್ಮ ಎಲ್ಲಾನು ಮಾಡಬಹುದು. ಹ್ಯೂಮನ್ ಫಿಗರ್ ಎಲ್ಲ ಮಾಡ್ಬೋದು. ಅನಿಮಲ್ಸ್ ಮಾಡೋದು ಸ್ವಲ್ಪ, ಪಂಚತಂತ್ರ ಸ್ಟೋರೀಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ರಾಮ ಕೃಷ್ಣ ಲೀಲೆ, ರಾಮ್ ದರ್ಬಾರು, ವೆಲ್ಕಮ್ ಡಾಲ್ಸ್, ಇವಾಗ ಈವೆಂಟ್ಸ್ ಅಲ್ಲೆಲ್ಲ ಕೆಲವರೆಲ್ಲ ಇರ್ತಾರೆ, ಮೆಹಂದಿ ಡಾಲ್, ವಾಪಸ್ ವೆಡ್ಡಿಂಗ್ಸ್ ಅಲ್ಲಿ ವೆಲ್ಕಮ್ ಡಾಲ್ಸ್ ಅಂತ ಹೇಳ್ಬಿಟ್ಟು ಅರ್ಶಿನ ಕುಂಕುಮ ಕೊಡೋದು, ನಮಸ್ತೆ ಮಾಡ್ತಾ ಇರೋ ಡಾಲ್ಸ್, ಈ ತರ ನಾನಾ ಪ್ರಕಾರದಲ್ಲಿ. ಇವಾಗ ನಿಮ್ ಕೈಯಲ್ಲಿರೋದು ಶಕುಂತಲೆ, ಅಭಿಜ್ಞ ಶಾಕುಂತಲ ಅಂತ ಒಬ್ರು ಒಂದು ಥೀಮ್ ಮಾಡ್ತಾ ಇದ್ದಾರೆ ಈ ವರ್ಷದ ದಸರಾಗೆ. ಸೊ ಎಲ್ಲಾನು ಅದು ಶಾಕುಂತಲೆ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ. ಸಮುದ್ರ ಮಂಥನ ಮಾಡ್ತಾ ಇದ್ದೀನಿ, ಫುಲ್ಲು ಎಲ್ಲ ಮೋಹಿನಿ, ಪ್ರಕಟ ಆಗೋ ಎಲ್ಲ ಅಪ್ಸರೆಗಳು, ಆ ಥರ ಎಲ್ಲ ಡಾಲ್ಸನ್ನು ಮಾಡ್ತೀನಿ. ಈ ಮುಖಗಳನ್ನೆಲ್ಲ ನಾನು ಕೋಲ್ಕತ್ತಾಯಿಂದ ತರಿಸ್ತೇನೆ, ಮತ್ತೆ ಒಬ್ರು ಬ್ಯಾಂಗ್ಳೂರಲ್ಲೂ ಒಬ್ರು ಕೊಡ್ತಾರೆ ನನಗೆ. ಸೊ ಇದೊಂದು ಬಿಟ್ಟು, ಮುಖ ಬಿಟ್ಟು ಬೇರೆ ಎಲ್ಲ ನಾನೇ ಮಾಡೋದು. ಹೌದು. ಇದಕ್ಕೆ ಕೆಳಗಡೆ ಒಂದು ವುಡನ್ ಬೇಸ್ ಬಂದಿರತ್ತೆ, ಒಳಗಡೆ ತಂತಿ ಬಂದಿರುತ್ತೆ, ಸ್ಟ್ರಾಂಗ್ ತಂತಿ ಹಾಕಿರ್ತೀವಿ. ಅಂದ್ರೆ ಬಟ್ಟೆ ಒಣಗಿಸ್ತೀವಲ್ಲ ಅಷ್ಟು ದಪ್ಪ ತಂತಿ ಹಾಕ್ತಿರ್ವಿ, ಅದರಿಂದ ಇದು ಸ್ಟರ್ಡಿ ಆಗಿರುತ್ತೆ. ಒಂದ್ಸಲ ಈ ಡಾಲ್ ಒಂದು ತಗೊಂಡ್ರೆ ನಾವು 30 ವರ್ಷ ತನಕ, ಅಂದ್ರೆ ಜನರೇಷನ್ಸ್ ನ ಇದು ಸುಮ್ಮನೆ ಯೂಸ್ ಅಂಡ್ ಥ್ರೋ ತರ ಅಲ್ಲ. ಪ್ಲಾಸ್ಟಿಕ್ ಆದ್ರೆ ಹಾಳಾಗ್ಬೋದು, ಇದೇನು ಹಾಳಾಗಲ್ಲ, ಎಲ್ಲಾನು ಹೊಲ್ದು ಮಾಡಿರೋದು. ಸೊ ಈ ವರ್ಷ ತಗೊಂಡಿರೋರು ದೇ ಯೂಸ್ ಇಟ್ ಫಾರ್ ಜನರೇಷನ್ಸ್. ಅಜ್ಜಿ ಸೊಸೆಗೆ, ಸೊಸೆಯಿಂದ ಮೊಮ್ಮಕ್ಳಿಗೆ ಬರುತ್ತೆ. ಅಂಡ್ ದೀಸ್ ಆರ್ ಆಲ್ ಇಮೋಷನ್ಸ್. ವಿ ಇಂಪೋರ್ಟ್ ಆರ್ ಇಮೋಷನ್ಸ್ ಇಂಟು ಇಟ್. ಚಿಕ್ಕ ಮಕ್ಕಳಿಂದ ನಾವು ಡಾಲ್ಸ್ ಜೊತೆ ಮಾತಾಡ್ತೀವಿ, ಆಡ್ತೀವಿ, ಎಲ್ಲ ಮಾಡ್ತೀವಿ ಅಲ್ವಾ. ಹಾಗೇನೆ ನಾವು ದೊಡ್ಡವ್ರು ಆಗ್ತಾ ಆಗ್ತಾ ಈ ತರ ಲಕ್ಷ್ಮಿಗಳು ಇಲ್ಲ. ಇದ್ರಲ್ಲಿ ಹೇಗೆ ಅಂತ ಹೇಳಿದ್ರೆ ನಾವೆಲ್ಲಾನು ಮೆಜರ್ ಕರೆಕ್ಟಾಗಿ ಮಾಡ್ತೀವಿ. ನಮ್ಮ ಮುಖ ಹೇಗಿರುತ್ತೋ ಮುಖದ ಸೈಜ್ ಡಿಪೆಂಡಿಂಗ್ ಅಲ್ಲಿ ಕೈ ಕಾಲು ಎಲ್ಲ ಹೊಲ್ಕೊಂಡು ಮಾಡಿರ್ತೀವಿ. ಬೇರೆ ಮುಖ, ಇವಾಗ ಇದು ಮುಖ ಡಿಫ್ರೆಂಟು, ದೇವಿ ಮುಖ ಡಿಫ್ರೆಂಟು, ವರಾಹ ಡಿಫ್ರೆಂಟ್ ಆಗಿರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಫೇಸ್ ನೋಡ್ಕೊಂಡು ಆ ಫೇಸ್ಗೆ ಹೇಗೆ ಪ್ರಪೋರ್ಷನೇಟ್ ಆಗಿ ಬಾಡಿ ಸ್ಟ್ರಕ್ಚರ್ನೆಲ್ಲ ಮಾಡ್ಕೊಂಡು ಮಾಡೋದು ನಾವು ಇದನ್ನೆಲ್ಲ. ಸೊ ಈಗ ಒನ್ ಡಾಲ್ ಮಾಡ್ಬೇಕು ಅಂದ್ರೆ ಎಷ್ಟು ದಿವಸ ಬೇಕಾಗ್ಬೋದು? ಮಿನಿಮಮ್ ನಾನು ಮಾಡಿದ್ರೆ ಫ್ರಮ್ ಸ್ಕ್ರಾಚ್ ಸ್ಟಾರ್ಟ್ ಮಾಡಿದ್ರೆ 3 to 4 days ಆದ್ರೂ ಮಿನಿಮಮ್ ಬೇಕಾಗುತ್ತೆ ಸಿಂಗಲ್ ಡಾಲ್ಗೆ. ಹೌದು, ಯಾಕಂದ್ರೆ ಇದು ತುಂಬಾ ಸೂಕ್ಷ್ಮ ಇದೆ. ದೊಡ್ಡ ಡಾಲ್ ಮಾಡೋದು ತುಂಬಾ ಈಸಿ ಆಗತ್ತೆ. ಕೈ ಎಲ್ಲ ಬೆರಳುಗಳನ್ನ ನಾವು ನೀಟಾಗಿ, ಅಂಗುಷ್ಟ, 4 ಫಿಂಗರ್, ಮಿಡಲ್ ಫಿಂಗರ್ ಎಲ್ಲಾನು ನಾನು ನೀಟಾಗಿ ಹೊಲ್ಕೋಬೇಕಾಗತ್ತೆ. ಅದ್ರ ಒಳಗಡೆ ಬೆರಳು ಸ್ಟಫಿಂಗ್ ಹಾಕಿ ಅದಕ್ಕೆ ಸ್ಟಿಫ್ನೆಸ್ ಕೊಡ್ಬೇಕಾಗತ್ತೆ. ಆಮೇಲೆ ಏನ್ ಮಟೀರಿಯಲ್, ಕಾಟನ್ ಯೂಸ್ ಮಾಡೋದಾ? ಇಲ್ಲ, ಕಾಟನ್ ಅಲ್ಲಿ ಒಂದೊಂದ್ಸ ಗಂಟು ಬರುತ್ತೆ ಅಂತ ಫೋಮ್ ಹಾಕ್ತಿವಿ. ಅದು ಮತ್ತೆ ಇಟ್ ಇಸ್ ಲಾಂಗ್ ಲಾಸ್ಟಿಂಗ್. ಏನಾದ್ರೂ ನೀರೇನಾದ್ರೂ ಬಿದ್ರೆ ಕಾಟನ್ ಅಲ್ಲೇ ಗಂಟಾಗ್ಬಿಡುತ್ತೆ. ಸೊ ಒಂದೊಂದ್ಸಲ ಅಕಸ್ಮಾತ್ ನೀರ್ ಬಿದ್ರೂ ಹಾಳಾಗಲ್ಲ. ಅಂದ್ರೆ ಬಟ್ಟೆ ಒದ್ದೆ ಆಗತ್ತೆ ಅಷ್ಟೇ, ಬಿಟ್ರೆ ನೀರ್ ಹಾಕಿದ್ರೆ ಅಲ್ಲ. ಇನ್ ಕೇಸ್ ಮಳೆಯಲ್ಲಿ ನೆನೀತು ಬೈ ಎನಿ ಚಾನ್ಸ್ ಏನ್ ಆಗಲ್ಲ, ಒಣಗಿಸ್ಬೋದು. ಬಿಸಿಲಲ್ಲಿ ಒಣಗಿಸಿದ್ರೆ ಏನಾಗಲ್ಲ, ಬಟ್ಟೆ ಏನಾಗಲ್ಲ. ಸೊ ಹಾಗೆ ಇದ್ ಮಾಡ್ಬೋದು. ಆದ್ರೆ ಏನಾದ್ರು ಕರೆ ಬಿತ್ತು ಅಂತ ಹೇಳಿದ್ರೆ ಕಷ್ಟ, ಒಗೆಯೋದಕ್ಕೆಲ್ಲ ಆಗಲ್ಲ. ನೀರು ಸ್ವಲ್ಪ ಬಿತ್ತು ಅಂತ ಹೇಳಿದ್ರೆ ಒಣಗಿಸ್ಬೋದು ಸನ್ಲೈಟ್ ಅಲ್ಲಿ.
ಓಕೆ. ಸೊ ಹಿಸ್ಟ್ರಿ ನಿಮ್ಗೆ ಇದನ್ನ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಫಸ್ಟ್ ಟೈಮ್ ಎಲ್ಲಿ ನೋಡಿದ್ರಿ? ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ನನಗೆ ಬೊಂಬೆ ಇಷ್ಟು ನಾಜೂಕಾಗಿ ಮಾಡ್ತಿರ್ಲಿಲ್ಲ. ಸುಮ್ಮನೆ ಒಂದು ಪೆನ್ಸಿಲ್ ಅಲ್ಲಿ ಕಣ್ಣು ಎಲ್ಲ ಬರೆದು ಒಂದು ನನ್ಗೆ ಸೀರೆಯಲ್ಲಿ ಲಂಗ ದಾವಣಿ ಹೊಲಿದಾಗ ಅದ್ರ ಬಿಟ್ಟಿರೋ ಬಟ್ಟೆನ ಲಂಗ ದಾವಣಿ ಹಾಕಿ ಮಾಡ್ಕೊಡೋರು. ಸೊ ಐ ಹ್ಯಾಡ್ ಅ ಲಾಟ್ ಆಫ್ ಇಮೋಷನ್ಸ್ ವಿತ್ ದೋಸ್. ನನ್ನ ಮಗಳು ಹುಟ್ಟಿದಾಗ ನಾನು ಅವಳಿಗೆ ಬಾರ್ಬಿ ಡಾಲ್ ಅಲ್ಲಿ ಮಾಡ್ಕೊಟ್ಟೆ. ಅದನ್ನ ನೇಬರ್ಸ್ ಎಲ್ಲ ನೋಡ್ಬಿಟ್ಟು ನಮ್ಮ ಮಗಳಿಗೂ ಒಂದು ಡ್ರೆಸ್ ಹೊಲ್ಕೊಡಿ ಆ ಥರ ಎಲ್ಲ ಅಂತ ಶುರು ಆಗಿದ್ದು. ಆಮೇಲೆ ನನ್ನ ಮಗಳದು ಫಸ್ಟ್ ಬರ್ಡೇಗೆ ನಾನು ರಿಟರ್ನ್ ಗಿಫ್ಟ್ ಅಂತ ಡಾಲ್ಸೇ ಕೊಟ್ಟೆ ಎಲ್ರಿಗೂ. ಸೊ ದ್ಯಾಟ್ ಸ್ಟಾರ್ಟೆಡ್ ಆಸ್ ಅ ಸ್ಮಾಲ್ ಹಾಬಿ ವಿಚ್ ಐ ವಾಸ್ ಡೂಯಿಂಗ್. ಸ್ಲೋಲಿ ಆಮೇಲೆ ನಾನು ಈ ಥರ ಮಾಡೋದನ್ನ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕ್ತಾ ಇದ್ದೆ. ದೆನ್ ಐ ಸ್ಟಾರ್ಟೆಡ್ ಗೆಟಿಂಗ್ ಕಸ್ಟಮರ್ಸ್ ಆ್ಯಂಡ್ ಆಲ್. ದೆನ್ ಪೀಪಲ್ ಆಸ್ಕ್ ಮೀ ಕ್ಯಾನ್ ಯು ಡೂ ದಿಸ್? ಐ ವಾಸ್ ಹೆಸಿಟೆಂಟ್, ಯಾಕಂದರೆ ನಂಗೆ ಇಷ್ಟು ಬರುತ್ತೋ ಇಲ್ವೋ ಅಂತ ನನಗೆ ಇದೆ. ಇವಾಗಲೂ ಒಂದೊಂದ್ಸಲ ಯಾರಾದರೂ ಏನಾದರೂ ಈ ಥರ ಕಾನ್ಸೆಪ್ಟು, ಒಂದು ಲತಾ ಮಂಗೇಶ್ಕರ್ ಅವ್ರದ್ದು ಒಂದು ಸಾಂಗ್ ಇದೆ, ಆ ಸಾಂಗ್ ಬೇಸ್ಡು ಥೀಮಲ್ಲಿ ಎಲ್ಲ ಡಾಲ್ಸ್ ಮಾಡ್ಕೊಡ್ತೀರಾ ಅಂತ ಹೇಳ್ತಾರೆ. ಸಡನ್ ಆಗಿ ಕೇಳಿದಾಗ ಸ್ವಲ್ಪ ಹಿಂಜರಿತೀನಿ ನಾನು. ಆದರೆ ಐ ವಾಂಟ್ ಟು ಟೇಕ್ ಇಟ್ ಆಸ್ ಅ ಚಾಲೆಂಜ್. ಐ ವಾಂಟ್ ಟು ಡೂ ಲಾಟ್ ಆಫ್ ಮೋರ್ ಥಿಂಗ್ಸ್. ಯಾಕಂದ್ರೆ ಹೇಳಿದ್ರೆ ಅದೇ ಕೃಷ್ಣ ಮಾಡಿ ಬೇಜಾರಾಗಿದೆ ಇವಾಗ. ಸ್ವಲ್ಪ ಓವರ್ 8 years ಅಲ್ವಾ, ಇವಾಗ ಸ್ವಲ್ಪ ಬೇಜಾರಾಗತ್ತೆ. ಸೊ ಐ ವಾಂಟ್ ಟು ಟ್ರೈ ನ್ಯೂ ಥಿಂಗ್ಸ್. ಡಾನ್ಸಸ್ ಎಲ್ಲ ತುಂಬ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಫ್ರಮ್ ಕಥಕಲಿ ಫೇಸಸ್ ತೊಗೊಂಬಂದು ಕಥಕಲಿ ಮಾಡೋದು, ಹುಲಿ ವೇಷ ಹಾಕಿ ಮಾಡಿರೋದು, ಆಮೇಲೆ ಭರತನಾಟ್ಯಮ್ಮು, ಒರಿಸ್ಸಿ ಡಾನ್ಸ್. ಈ ಭರತನಾಟ್ಯಮ್ದು ಬೇರೆ ಬೇರೆ ಭಂಗಿ ಎಲ್ಲ ಬಂದಾಗ ಅದು ಮಾಡ್ತೀನಿ. ನಿಮ್ಗೆ ಫಿಂಗರ್ಸ್ ಅಂದ್ರೆ ಇಷ್ಟು ನಾನು ಈ ಥರನೇ ಮಾಡೋದು. ಫಿಂಗರ್ಸು ಇಂಡಿವಿಜುವಲ್ ಫಿಂಗರ್ ಮಾಡೋದಕ್ಕೆ ಸ್ವಲ್ಪ ನನಗಿನ್ನ ಕಷ್ಟ. ಅದು ನಾನು ಇನ್ನ ಪ್ರಾಕ್ಟೀಸ್ ಮಾಡಿಲ್ಲ. ಬಟ್ ಐ ಥಿಂಕ್ ಐ ಕ್ಯಾನ್ ಡೂ ಇಟ್. ಐ ಹ್ಯಾವ್ ಟು ಟೇಕ್ ಇಟ್ ಆಸ್ ಅ ಚಾಲೆಂಜ್ ಅಂಡ್ ಐ ಹ್ಯಾವ್ ಟು ಡೂ ಇಟ್. ಬಿಟ್ಟರೆ ಈ ಥರದ್ರಲ್ಲೇ ಮಾಡ್ತೀನಿ ನಾನು. ಮೋಹಿನಿ ಆಟ್ಟಮ್ ಆಗಲಿ, ಸ್ಟೇಟ್ ಡಾಲ್ಸ್ ಕೇಳ್ತಾರೆ ಎಷ್ಟೊಂದು ಜನ. ಬೇರೆ ಬೇರೆ ಸ್ಟೇಟಿಂದ, ಅಂದರೆ ಕೂರ್ಗಿ ಸ್ಟೈಲ್ ಡ್ರೇಪಿಂಗು, ಒಂದೇ ಒಂದು ಸಾರಿ 6 yard ಸಾರಿನ ಬೇರೆ ಬೇರೆ ಥರ ನಮ್ಮದು ದಟ್ ಇಸ್ ಸಂಸ್ಕೃತಿ ಅಲ್ಲ ನಮ್ಮದು ಡ್ರೇಪಿಂಗ್ ಸ್ಟೈಲ್ಸ್. ಸೊ ಆ ಥರ ಡ್ರೇಪ್ ಮಾಡಿ ನಾನು ಬೇರೆ ಬೇರೆ ಸ್ಟೇಟ್ಸ್ದು ಎಲ್ಲ ಕಪಲ್ ಡಾಲ್ಸು, ಬ್ರೈಡಲ್ ಡಾಲ್ಸು ಅದೆಲ್ಲ ಮಾಡಿದ್ದೀನಿ. ನೀವು ಹೇಳ್ದಂಗೆ ಬೇರೆ ಬೇರೆ ಭಂಗಿಲೂ ಮಾಡಿದ್ದೀನಿ. ಕೂತ್ಕೊಂಡಿರೋ ಥರ ಭರತನಾಟ್ಯಂ ಡಾನ್ಸಸ್ಸು, ಬೇರೆ ಫೇಶಿಯಲ್ ಎಕ್ಸ್ಪ್ರೆಷನ್ಸಲ್ಲಿನೂ ಅದೆಲ್ಲ ಮಾಡ್ತಾ ಇದ್ದೀನಿ. ಮೇನ್ಲಿ ಗಾಡ್ಸ್ ಆ್ಯಂಡ್ ಗಾಡಸಸ್ ನಾನು ಕಾನ್ಸಂಟ್ರೇಟ್ ಮಾಡೋದು. ಯಾಕಂತ ಹೇಳಿದ್ರೆ ಲಕ್ಷಣ ಇದೆ ಮುಖದ ಮೇಲೆ ಅಂತ ಹೇಳಿ ಎಷ್ಟೊಂದು ಜನ ಗಾಡ್ಸ್ ಆ್ಯಂಡ್ ಗಾಡಸಸ್ ಜಾಸ್ತಿ ತಗೊತಾರೆ. ಸೊ ಈಗ ಹಿಸ್ಟ್ರಿಗೆ ಹೋಗಬೇಕು ಅಂದರೆ ಇದು ಎಲ್ಲಿ ಶುರುವಾಯಿತು ಅಂತ ಏನಾದ್ರು ಐಡಿಯಾ ಇದೆ? ನಾನು ಪಪೆಟ್ ಶೋಸಲ್ಲೆಲ್ಲ ನೋಡಿದ್ದೀನಿ. ನಂಗೆ ತುಂಬ ಇಷ್ಟ ಬೊಂಬೆಗಳು. ಎಲ್ಲೇ ಇದ್ರೂ ಹೋಗಿ ನೋಡ್ಕೊಂಬರ್ತೀನಿ, ದೂರ ಆದ್ರೂ. ಸೊ ನಾನು ಅನುಪಮ ಹೊಸ್ಕರೆ ಅವರು, ಧಾತು ಅವ್ರದ್ದು, ಅವರಲ್ಲಿ ಕೇಳಿದಾಗ ಅವ್ರು ಹೇಳಿದ್ದು ವೇದ ಕಾಲದಿಂದನೂ ಬಂದಿದೆ ಅಂತ ಪಪೆಟ್ಟು ಅಂತೆಲ್ಲ. ಈವನ್ ಬಿಫೋರ್ ವುಡನ್ ಡಾಲ್ಸ್ ನಾನು ಕೇಳ್ಪಟ್ಟಂಗೆ ಬಟ್ಟೆಲಿ ಹೆಣ್ಮಕ್ಳು ಮನೇಲೇ ಇರೋರು ತನ್ನ ಮಕ್ಕಳಿಗೆ ಏನಾದರೂ ಒಂದು ಕತೆ ಹೇಳಬೇಕು ಅಂತ ಹೇಳಿದ್ರೆ, ಯಾಕಂದರೆ ವಿ ಇನ್ವೆಸ್ಟ್ ಇನ್ ಟು ದೋಸ್ ಅಲ್ಲ, ಇಮ್ಯಾಜಿನರಿ ಕತೆ ಹೇಳೋದಕ್ಕೂ ಒಂದು ಬೊಂಬೆ ಮಾಡಿ ಅದರಲ್ಲೆಲ್ಲ ಇವಾಗ ಒಂದು ಜಡೆ ಹಾಕೋದಿಕ್ಕೂ ಒಂದು ಕುಂಕುಮ ಇಡೋದು, ಅದನ್ನು ನಾವು ಬೊಂಬೆಲಿ ಮಾಡಿ ತೋರಿಸಿದಾಗ ಆ ಮಕ್ಕಳು ನನಗೂ ಆ ಥರ ಡ್ರೆಸ್ ಮಾಡಿ ಅಂತ ಹೇಳ್ತಾರೆ. ಎಷ್ಟೊಂದು ಸಲ ನಾನು ಕೇಳಿದ್ದೀನಿ. ನಾನು ಇವಾಗ ವರ್ಕ್ಶಾಪ್ ಎಲ್ಲ ಮಾಡ್ತಾ ಇರಬೇಕಾದ್ರೆ ಒಂದೊಂದ್ಸಲ ಚಿಕ್ಕ ಮಕ್ಕಳು ಅವ್ರ ತಾಯಿಯೊಂದ್ರ ಜೊತೆ ಬಂದಿರ್ತಾರೆ. ಅವ್ರು ಕೂತ್ಕೊಂಡು ಅಲ್ಲಿ ಸೈಡಲ್ಲಿ ಚಿನ್ಮಿನ ಎಲ್ಲ ತಂದು ತೆಗೆದುಕೊಡೋದು, ತಾಯಿಗೆ ಹೆಲ್ಪ್ ಮಾಡೋದು ಎಲ್ಲ ಮಾಡ್ತಾರೆ. ತಲೆ ತೆಗ್ದಾಗ ಹತ್ಬಿಡ್ತಾರೆ. ಅಂದರೆ ದೇ ಆರ್ ಲೈಕ್, ತಲೆ ಯಾಕೆ ತೆಗ್ದೆ ನೀನು, ಇಮೋಷನ್ಸ್ ಅಟ್ಯಾಚ್ ಆಗಿರುತ್ತೆ ಅಷ್ಟು. ಸೊ ಆ ಥರ ಎಲ್ಲ ಥರ ಅದು ಆ ಕಾಲದಿಂದನೂ ಬಟ್ಟೆಯಲ್ಲಿ ಮನೇಲಿರೋ ಹೆಣ್ಮಕ್ಳು ಮಾಡ್ತಿದ್ರಂತೆ. ಯಾಕಂದರೆ ವುಡ್ ಕೆತ್ತನೆ ಮಾಡೋದು ಆಗಲಿ ಅಥವಾ ಸ್ಟೋನ್ ಕೆತ್ತನೆ ಮಾಡೋದು, ವಿಗ್ರಹ ಮಾಡೋದು ಕಷ್ಟ ಆಗುತ್ತೆ. ಸೊ ಈ ಥರದ್ದು ದಸರಾಲಿ ಎಲ್ಲ ಎಲ್ಲರೂ ಹೆಣ್ಮಕ್ಳು ಮನೇಲೇ ಅವ್ರದ್ದು ಅವ್ರಿಗೆ ಯಾವ್ಯಾವ ಸೀನ್ಸ್ ಬೇಕು ಅದನ್ನೆಲ್ಲ ನೋಡಿಕೊಂಡು ಅವರೇ ಮಾಡ್ತಾಯಿದ್ರು. ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಪ್ರೊಫೆಷ್ನಲಿ ತಗೊಂಡು ನಾನು ಸ್ವಲ್ಪ ಇನ್ನು ಅಚ್ಚುಕಟ್ಟಾಗಿ ಮಾಡಿ ಮಾಡ್ತಿರೋದು. ಸೊ ಎಷ್ಟು ಬೊಂಬೆ ಮಾಡಿರ್ಬೋದು ಅಂತ ಏನಾರು ಐಡಿಯಾ ಇದೆಯಾ? ಒಂದು ಮಾಡಿದ್ದೀನಿ, ತುಂಬ ಮಾಡಿದ್ದೀನಿ. ನಂದು ಗ್ಯಾಲರಿ ಇಸ್ ಫುಲ್ ಆಫ್ ಡಾಲ್ಸ್. ಒಂದು 1000 ಆಗಿದೆ ಅನ್ಸುತ್ತೆ. 1000 ಡಾಲ್ ಮಾಡಿರ್ಬೋದು ಈ 8 ವರ್ಷದಲ್ಲಿ. ಓಕೆ. ಸೊ ನಿಮಗೆ ಅಯ್ಯೋ ಇದು ಮಾಡೋದು ಸ್ವಲ್ಪ ಕಷ್ಟ ಅಪ್ಪ, ಇದು ಪೊಸಿಷನ್ ಕೂರ್ಸೋದು ಕಷ್ಟ ಅಥವಾ ಇದಕ್ಕೆ ಬಟ್ಟೆ ಹೊಲ್ಸೋದು ಕಷ್ಟ ಅನ್ಸೋದು ಯಾವುದು?
ಅಥವಾ ದಿಸ್ ಇಸ್ ಈಸಿ ನನಗೆ ಕೇಕ್ ವಾಕ್ ಅನ್ಸೋದು ಯಾವ್ದು? ಈವೆಂಟ್ ಡಾಲ್ಸ್, ಈ ಥರ ವೆಲ್ಕಮ್ ಡಾಲ್ಸ್, ಅರಿಶಿನ ಕುಂಕುಮ ಕೊಡೋದು, ನಮಸ್ತೆ ಮಾಡೋದು ಅಂಥದ್ದೆಲ್ಲ ಅಂತ ಹೇಳಿದ್ರೆ ಈವನ್ ಇಫ್ ಯು ಆರ್ಡರ್ ಇಟ್ ಟುಡೇ 2 days later ಐ ಕ್ಯಾನ್ ಗಿವ್ ಇಟ್. ಓಕೆ. ಆದ್ರೆ ಇವಾಗ ಸಮುದ್ರ ಮಂಥನದಲ್ಲಿ ಈ ತರ ಬಂದಿರತ್ತೆ, ಪಾರ್ವತಿ ಹೀಗೆ ಕಂಠ ಹಿಡ್ಕೊಂಡಿರ್ಬೇಕಾದ್ರೆ ನೀಲಕಂಠ ಅವನು ವಿಷ ಕುಡಿಯೋ ತರ ಹಾಕ್ಬೇಕು, ಅಷ್ಟು ಡೀಟೇಲಿಂಗ್ ಆಗಿ ಮಾಡ್ಬೇಕು ಅಂತ ಹೇಳಿದಾಗ ಅದನ್ನೆರಡೂ ಜಾಯಿನ್ ಮಾಡಿ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ. ಅಥವಾ ನಮ್ಗೆ ಅವ್ರದ್ದು ಕುಲದೇವತೆ ಇರುತ್ತೆ, ಫೋಟೋ ಕಳ್ಸಿರ್ತಾರೆ, ಫೋಟೋ ತುಂಬಾ ಬ್ಲರ್ ಆಗಿರುತ್ತೆ, ಯಾಕಂದ್ರೆ ವಿಗ್ರಹದ ಫೋಟೋ ಯಾರು ತೆಗೆಯಲ್ಲ, ಅದು ಆರ ಇದಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಇಟ್ ವಿಲ್ ಬಿ ಅ ಪೇಂಟಿಂಗ್ ಆರ್ ಸಮಥಿಂಗ್. ಕೆಲವರು ಶ್ಲೋಕ ಹೇಳ್ತಾರೆ, ಶ್ಲೋಕದ ಡಿಸ್ಕ್ರಿಪ್ಷನ್ ನನ್ಗೆ ಫುಲ್ಲು ಹೇಳ್ತಾರೆ, ಈ ತರ ಈ ಸೀರೆ ಹುಟ್ಟಿರೋದು ಅವರು ಸಂಸ್ಕೃತದಿಂದ ಟ್ರಾನ್ಸ್ಲೇಟ್ ಮಾಡಿ ನಂಗೆಲ್ಲ ಹೇಳಿರ್ತಾರೆ. ಸೊ ನಾನು ಅದನ್ನ ಹುಡ್ಕೊಂಡು ಹೋಗಿ ಐ ಹ್ಯಾವ್ ಟು ಸರ್ಚ್ ಫಾರ್ ದ ಪರ್ಟಿಕ್ಯುಲರ್ ಥಿಂಗ್ ಅಂಡ್ ಡೂ. ಕೈಯಲ್ಲಿ ಬೇರೆ ಬೇರೆ ಆಯುಧಗಳಿರತ್ತಲ್ಲ, ಆಯುಧಗಳನ್ನೆಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನರೇಟ್ ಮಾಡ್ತಾರೆ, ಅದನ್ನೆಲ್ಲ ಮಾಡಿ ಮಾಡಿಸ್ಕೊಂತಾರೆ. ಯಾಕಂದ್ರೆ ಅದೆಲ್ಲ ನೀವು ಅವ್ರಿಗೆ ಕಲ್ಲಲ್ಲಿ ಅಲ್ಲೆಲ್ಲ ಮಾಡಿಸೋದಕ್ಕಿಂತ ಫಸ್ಟ್ ಇದ್ರಲ್ಲಿ ಮಾಡಿ ಆಮೇಲೆ ಅದ್ರಲ್ಲಿ ಮಾಡಿಸೋದಕ್ಕೆ ಈಸಿ ಆಗತ್ತೆ. ಸೊ ನನ್ನ ಹತ್ರ ಈ ತರ ಎಲ್ಲ ಮಾಡಿಸ್ಕೊಂತಾರೆ. ಅವ್ರದ್ದು ಗ್ರಾಮ ದೇವತೆ, ಕುಲ ದೇವತೆ ಅಲ್ಲಿ ಎಲ್ಲೂ ಇರಲ್ಲ, ಇಟ್ಸ್ ಜಸ್ಟ್ ಥಾಟ್ ಇನ್ ದರ್. ಅಥವಾ ಶ್ಲೋಕಗಳೆಲ್ಲ ಬರೋದು ದೇ ಹ್ಯಾವ್ ನಾಟ್ ಸೀನ್ ಇಟ್. ಇಟ್ ಮೈಟ್ ಬಿ ಇನ್ ಅ ಪೇಂಟಿಂಗ್ ಫಾರ್ಮ್ ಆಫ್ ಸಮಥಿಂಗ್ ದಟ್ ಇನ್ ಅ ಸ್ಕಲ್ಪ್ಚರ್ ಫಾರ್ಮ್ ದೇ ವಾಂಟ್ ಇಟ್ ಇನ್. ಸೊ 3D ಇಮೇಜ್ ಇಲ್ಲಿ ಮಿನಿಯೇಚರ್ ತಗೊಂಡು ಹೋಗಿ ಆಮೇಲೆ ಅದನ್ನ ಹೌದು. ಸೊ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಯೂಸ್ ಆಗ್ತದೆ ಈಗ ದಸರಾ ಬಿಟ್ಟು? ಈವೆಂಟ್ಸ್ ಅಲ್ಲೆಲ್ಲ ತುಂಬಾ ಜನ ಯೂಸ್ ಮಾಡ್ತಾರೆ. ಇವಾಗ ಸೀಮಂತಮ್, ಟು ಬಿ ಮಾಮ್ ಮಾಡ್ತೀನಿ, ಆಮೇಲೆ ಕ್ರೆಡಲ್ ಸೆರೆಮನಿಗೆ ಮಾಡ್ತೀನಿ. ಆಮೇಲೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಶಾಸ್ತ್ರಗಳು ಎಲ್ಲ ತುಂಬಾನೇ ಹೋಗ್ಬಿಟ್ಟಿದೆ. ಎಲ್ಲಾ ಶಾಸ್ತ್ರನೂ ಮಾಡಲ್ಲ. ಮದುವೆ ಮುಂಚೆ 5 ದಿನ 7 ದಿನದ ಶಾಸ್ತ್ರ ಹೋಗಿ 2 ದಿನಕ್ಕಾಗಿದೆ. ಅವಾಗ ಎಲ್ಲಾ ಶಾಸ್ತ್ರದ ಗೊಂಬೆ ಡಿಸ್ಪ್ಲೇ ಮಾಡ್ತೀನಿ. ಸೊ ಅವರು ಎಲ್ಲಾನು ನಮ್ಗೆ ಫಸ್ಟ್ ಅರ್ಶಿಣದಿಂದ ಹಿಡಿದು ಮನೆ ತುಂಬಿಸ್ಕೊಂಡು ತೊಟ್ಲ ಸೆರೆಮನಿ ತನಕನೂ ಡಾಡಲ್ಸ್ ಅಲ್ಲಿ ಮಾಡ್ಕೊಡಿ ಅಂತ ಹೇಳ್ತಾರೆ. ಸೊ ಕೆಲವ್ರು ಬೇರೆ ಬೇರೆ ಕಲ್ಚರ್ಸ್ ಇರುತ್ತೆ, ಅಯ್ಯಂಗಾರ್ ಸ್ಟೈಲು, ಅಯ್ಯರ್ ಸ್ಟೈಲು, ಬ್ರಾಹ್ಮಣರ ಸ್ಟೈಲು, ಕನ್ನಡದವ್ರ ಸ್ಟೈಲು, ನಾರ್ತ್ ಇಂಡಿಯನ್ ಸ್ಟೈಲು. ಸೊ ಡಿಫ್ರೆಂಟ್ ಸ್ಟೈಲ್ಸ್ ಅಲ್ಲಿ ಅವ್ರು ಹೇಗೆ ಹೇಳ್ತಾರೋ ಒಂದೊಂದ್ಸಲ ವೆಡ್ಡಿಂಗ್ ಫೋಟೋ ಕಳಿಸ್ತಾರೆ. ಐ ವಾಸ್ ವೇರಿಂಗ್ ದಿಸ್ ಗ್ರೀನ್ ಲಂಗ, ನಾನು ವೈಟ್ ಸೀರೆ ಉಟ್ಟಿದ್ದೆ, ಸೊ ನಂಗೆ ಈ ಥರದ್ರಲ್ಲೇನೆ ಮಾಡ್ಕೊಡಿ ಅಂತೆಲ್ಲ ಹೇಳಿ ಫೋಟೋ ಕಳಿಸಿರ್ತಾರೆ. ಅದೇ ಥರ ಮಾಡಿ ಕಳಿಸ್ತೀನಿ ನಾನು ಅವ್ರಿಗೆ. ಸೊ ಒಂದು ನಾವು ಸಂಪ್ರದಾಯನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ, ಕಲರ್ಫುಲ್ ಆಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಹೆಣ್ಮಕ್ಳಿಗೆ ಬಹುಶಃ ಐ ಸಮ್ಹೌ ಫೀಲ್ ಇದೆಲ್ಲ ನಾವು ಮರ್ತು ಹೋಗಿದ್ದೀವಿ. ಇದೆಲ್ಲ ನಾವು ಮಾಡ್ತಾ ಇದ್ದಂತಹ ಕಲೆಗಳು ನಾವು ಮರ್ತು ಹೋಗಿ ನಾವು ಟೆಕ್ನಾಲಜಿಗೆ ತುಂಬಾ ಮೊರೆ ಹೋಗ್ತಾ ಇದೀವಿ. ರೀಲ್ಸ್ ಸ್ಕ್ರಾಲ್ಸ್ ಅಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಈ ತರ ಕಲೆಗಳನ್ನ ಇಟ್ಕೊಂಡ್ರೆ ಒಂದು ಮೆಂಟಲಿ ಯು ಆರ್ ಹೆಲ್ದಿ, ಅಂಡ್ ಆಲ್ಸೋ ಯು ಆರ್ ಹ್ಯಾಪಿ, ಯು ಆರ್ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ. ಸೊ ಈಗ ಇಷ್ಟು ಬ್ಯೂಟಿಫುಲ್ ಆಗಿದೆ ಡಾಲ್ಸು, ನಾನು ಕಲ್ತ್ಕೋಬೇಕು, ನಾನು ಮಾಡಬೇಕು ಅಂದ್ರೆ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು? ಫಸ್ಟ್ ಸ್ಟಾರ್ಟಿಂಗು ನಿಮಗೆ ಈ ಥರ ಒಂದು ಕೃಷ್ಣ ಮಾಡಬೇಕು. ಇದು 22 ಇಂಚಸ್ ಕೃಷ್ಣ ಇದೆ. 12 ಇಂದ ಸ್ಟಾರ್ಟಿಂಗ್ 12 ಸೈಜ್ ಮಾಡ್ತೀನಿ ನಾನು. 12 ಇಂದ 24 ತನಕನೂ ಆಗುತ್ತೆ. ಸೊ ಈ ಥರ ಒಂದು ಕೃಷ್ಣ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನಿಮಗೆ ಬೇಕಾಗಿರೋದು ಈ ಥರ ಒಂದು ಸ್ಟ್ಯಾಂಡ್ ಬೇಕಾಗತ್ತೆ. ಇದು ಬೇಸ್ ಬರುತ್ತೆ. ಇದು ಕಾರ್ಪೆಂಟರ್ ಹತ್ರ ನಾವು ಕೇಳಿದ್ರೆ ಇದನ್ನ ಮಾಡಿಸ್ಕೋಬೇಕಾಗತ್ತೆ. ಕಾರ್ಪೆಂಟರ್ ಹತ್ರ ಮಾಡಿಸ್ಕೊಂಡು ಇದು ಹಾಲೋ ಮಾಡಿಸ್ಕೋಬೇಕು. ಇದನ್ನ ವೈರ್ನ ಈ ಥರ ಹಾಕಬೇಕು. ಇದು ಗಟ್ಟಿ ವೈರ್ ಇರುತ್ತೆ, ಈಸಿಯಾಗಿ ಬೆಂಡ್ ಆಗಲ್ಲ, ಇದು ಸ್ಟಿಫ್ ಆಗಿರುತ್ತೆ. ಸೊ ಡಾಲ್ ಎಷ್ಟೇ ಹೈಟ್ ಮಾಡಿದ್ರು ನಾವು ಸ್ಟಿಫ್ನೆಸ್ಗೋಸ್ಕರ ಇದನ್ನ ಹೀಗೆ ಇಡ್ಬೋದು. ಇದನ್ನ ನೆಲದ ಮೇಲೆ ಇಟ್ಟಾಗ ನೀಟಾಗಿ ನಿಂತ್ಕೊಳ್ಳುತ್ತೆ. ಅದಾದ್ಮೇಲೆ ಈ ಥರ ನಾವು ಬಟ್ಟೆದು ಮುಖ ಎಷ್ಟಿದೆ ಅಂತ ನೋಡಿಕೊಂಡು ಅದು ಪ್ರಪೋರ್ಷನೇಟ್ ಆಗಿ ನಾವು ಕಾಲು ಮತ್ತು ಕೈಗಳನ್ನೆಲ್ಲ ಹೊಲ್ಕೋಬೇಕಾಗತ್ತೆ. ಇದನ್ನ ಸ್ಕಿನ್ ಕಲರಲ್ಲಿ, ಬ್ಲೂ ಕಲರ್, ಇಲ್ಲಿ ಬ್ಲ್ಯಾಕ್ ಅಲ್ಲಿ, ಗ್ರೀನು, ಮೀನಾಕ್ಷಿ ಆದರೆ ಗ್ರೀನ್ ಕಲರು, ವಿಷ್ಣು ಆದರೆ ಬ್ಲೂ ಸ್ಕಿನ್ ಕಲರು, ಆ ಥರ ಬೇರೆ ಬೇರೆ ಕಲರ್ ಬಟ್ಟೆನ ತಗೊಂಡು ನಾವು ಕಾಲ್ದು ಮತ್ತು ಕೈದು ಎಲ್ಲ ಅಚ್ಚು ಹಾಕ್ಕೊಂಡು ಹೊಲ್ಕೋಬೇಕು. ಆಮೇಲೆ ಇದ್ರ ಒಳಗಡೆ ಫೋಮ್ ಇರುತ್ತೆ, ಈ ಥರ ಫೋಮ್ನ ಇದ್ರ ಒಳಗಡೆ ತುಂಬಿಸ್ಕೋಬೇಕಾಗತ್ತೆ. ಅದಾದಮೇಲೆ ಒಂದು ತಂತಿ ಬರುತ್ತೆ, ಸಣ್ಣ ತಂತಿ, ಅದನ್ನು ಹಾಕ್ಬಿಟ್ಟು ಬೆಂಡ್ ಮಾಡಿದಾಗ ಆ ಬೆಂಡ್ ಹಾಗೆ ಉಳ್ಕೊಳತ್ತೆ. ಸೊ ಇದು ಬೆರಳುಗಳನ್ನೆಲ್ಲ ಮಾಡೋದು ಸ್ವಲ್ಪ ಸೂಕ್ಷ್ಮ. ಇದು ಸ್ವಲ್ಪ ಮಷೀನಲ್ಲೇ ಬೆರಳುಗಳನ್ನೆಲ್ಲ ನೀಟಾಗಿ ಅಂಗುಷ್ಟ ಎಲ್ಲನೂ ಹೊಲ್ಕೋಬೇಕಾಗತ್ತೆ. ಇದಾದಮೇಲೆ ಇದು ಟಾರ್ಸು ಬರುತ್ತೆ. ಇದನ್ನೆಲ್ಲ ಅಸೆಂಬಲ್ ಮಾಡಿಬಿಟ್ಟು ಇದ್ರ ಒಳಗಡೆ ಹಾಕ್ಬಿಟ್ಟು ಮುಖನ ನಾವು
ನಾನು ಮುಖ ಒಂದೇನೆ ನಾನು ಔಟ್ಸೋರ್ಸ್ ಮಾಡೋದು. ಮುಖಕ್ಕೆ ಇಷ್ಟು ಬೇಸಿಕ್ ಬಂದಿರುತ್ತೆ. ಅದ್ರಲ್ಲಿ ನಾನು ಇವಾಗ ನಾವು ಬಟ್ಟೆ ಹಾಕಿರೋ ಪ್ರಕಾರ ಪಿಂಕ್ ಹಾಕಿದ್ರೆ ಪಿಂಕ್ ಲಿಪ್ಸ್ಟಿಕ್ಕು, ಸ್ವಲ್ಪ ಡಾರ್ಕ್ ಶೇಡು ಲೈಟ್ ಶೇಡ್ ಮಾಡ್ಕೊತೀನಿ, ಕಣ್ಣ ಸ್ವಲ್ಪ ತಿದ್ಕೊತೀನಿ, ಶಿವ ಆದರೆ ವಿಭೂತಿ, ವಿಷ್ಣು ಆದರೆ ನಾಮ, ಅದೆಲ್ಲ ಬೇರೆ ಬೇರೆ ಥರ ಮಾಡಿಕೊಂಡು ಕೂದಲನ್ನೆಲ್ಲ ನಾನು ಹಾಕ್ಕೊಂಡು ಕೊಂಡೆ ಬೇಕಾ ಯಾವ ಥರದ್ದೆಲ್ಲ ಸ್ಟೈಲಲ್ಲಿ, ಇವಾಗ ಆಂಡಾಳಾದರೆ ಆಂಡಾಳ್ ಕೊಂಡೆ ಹಾಕಬೇಕಾಗತ್ತೆ, ಬೇರೆ ಬೇರೆ ಸ್ಟೈಲಲ್ಲಿ ಜಡೆ ಬೇಕು, ಕೂದಲು ಫ್ರೀ ಆಗಿಬಿಟ್ಟಿರೋದು ಅದೆಲ್ಲ ಮಾಡ್ಕೋಬೋದಾಗುತ್ತೆ. ಇವಾಗ ನೋಡಿ ಈ ಥರ ಒಂದು, ಆಮೇಲೆ ಅದನ್ನೆಲ್ಲ ಬಟ್ಟೆನೆಲ್ಲ ಹೊಸ ಬಟ್ಟೆ ತಂದು ಅದಕ್ಕೆ ಲೇಸ್ಗಳನ್ನೆಲ್ಲ ಹೊಲ್ಕೊಂಡು ಯಾವ ಥರ ಏನು ಬೇಕು ಹಾಗೆನೆಲ್ಲ ಹೊಲ್ಕೊಂಡು ಈ ಥರ ಎಲ್ಲ ರೆಡಿ ಮಾಡ್ಕೊಳ್ಳೋದು. ಸೊ ಈ ಥರ ಹಳದಿ ಡಾಲ್ಸು, ಇದು ಮೆಹಂದಿ ಡಾಲು. ಸೊ ಈ ಥರ ಆದರೆ ನಿಮಗೆ ಪೀಠ ಬೇಕಾಗತ್ತೆ. ಕೂತ್ಕೊಂಡಿರೋ ಡಾಲ್ಸ್ಗಾದರೆ ಈ ಥರ ಪೀಠ ಮಾಡಿಸ್ಕೊಂಡಿರ್ತೀನಿ ಕಾರ್ಪೆಂಟ್ರ್ ಹತ್ರ. ಇದನ್ನು ನಾವು ಯೂಸ್ ಮಾಡ್ತೀವಿ. ಇದ್ರ ಒಳಗಡೆ ವಯರ್, ತಲೆ ತನಕನೂ ವಯರ್ ಹಾಕಿ ಮಾಡಿರ್ತೀವಿ. ಸೊ ಈ ಥರ ಒಂದು ಬೇಸಿಕ್ ಕಿಟ್ ಬೇಕಾಗತ್ತೆ ನಮಗೆ. ಬಟ್ಟೆಗಳೆಲ್ಲ ಮನೇಲೇ ಇರುತ್ತೆ, ಆದರೆ ಮೇನು ಬಾಡಿ ಶೇಪ್ಸ್ ಎಲ್ಲ ಹೊಲ್ಕೊಳ್ಳೋದು ಇದರಲ್ಲೇ. ಕರಕುಶಲ ಕಲೆ ಇರೋದು ಇದರಲ್ಲೇನೆ. ಇದಾಗಿತ್ತು ಇವತ್ತಿನ ಇನ್ಫೋಟ್ ನೋಡಿ. ನಮ್ಮ ಜೊತೆಲಿ ಇದ್ರು ಆಶಾ ಮಲ್ಲಾಪುರ್ ಅವರು. ನಮಗೋಸ್ಕರ ನಿಮ್ಮ ಸಮಯ ಮೀಸಲಿಟ್ಟು ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿನ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದ ನಯನಾ ಅವರೇ. ಇದು ಆರ್ಟು ಯಾರು ಮಾಡ್ತಾ ಇಲ್ಲ. ಇವಾಗ ಹೋಲ್ ಬ್ಯಾಂಗ್ಳೂರಲ್ಲಿ 100-150 ಜನ ಮಾಡ್ತಾ ಇರೋದು. ನಾನು ನಿಮ್ಗೆ ಹೇಳಿದ ತಕ್ಷಣ ಪಾಪ ನೀವು ಬಂದು ನಂದು ಫುಲ್ಲು ಕವರ್ ಮಾಡಿ ಎಲ್ಲ ಮಾಡಿದಕ್ಕೆ ಯಾರು ಕಲಾವಿದರನ್ನ ಅಷ್ಟು ಪ್ರೋತ್ಸಾಹನ ಮಾಡಲ್ಲ. ಅದೂ ಮನೇಲಿ ಮಾಡ್ತಿದೀವಿ, ಮನೇಲೇ ಇಟ್ಕೊಂಡಿರ್ತೀವಿ, ಎಲ್ಲೋ ಒಂದು ಈ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀವಿ. ಸ್ವಲ್ಪ ಜನಕ್ಕೇನೆ ಗೊತ್ತಿರುತ್ತೆ. ನಿಮ್ಮ ಥ್ರೂ ಇದು ಸ್ಪ್ರೆಡ್ ಆಗಲಿ, ಈ ಕಲೆ ಇನ್ನ ಮುಂಚೆ ಎಲ್ಲ ತುಂಬ ಜನ ಮಾಡೋರಂತೆ, ಇವಾಗ ಯಾರೂ ಮಾಡ್ತಿಲ್ಲ. ಇನ್ನು ಜಾಸ್ತಿ ಜನ ಕಲಿತು ಇದನ್ನೆಲ್ಲ ಮಾಡಲಿ. ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಭಾರತೀಯ ಕಲೆ ಇದು ಮಾಡೋದ್ರಿಂದ ನೀವು ಹೇಳೋ ಹಾಗೆ ಮನ್ಸಿಗೆ ತುಂಬ ತೃಪ್ತಿ ಅನ್ಸುತ್ತೆ. ಯಾವುದೇ ಏನೇ ಇರಲಿ ಮನಸ್ಸಲ್ಲಿ ಮಾಡ್ತಾ ಕೂತ್ಕೊಂಡಾಗ ಒಂದು ಜೀವ ಕೊಟ್ಟಂಗೆ. ನಾನು ಅದಕ್ಕೆ ನನ್ನ ಫೇಸ್ಬುಕ್ ಪೇಜ್ ಹೆಸರು ಹಾಗೆ ಇಟ್ಟಿದ್ದೀನಿ, ನಾನು ಆ್ಯಡಿಂಗ್ ಲೈಫ್ ಟು ಡಾಲ್ಸ್. ಅದೆಲ್ಲ ನಿಮಗೆ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಆ್ಯಂಡ್ ಮೋರ್ ಓವರ್ ನೀವು ಬೈ ಮಾಡಬೇಕು ಅಥವಾ ಕಲ್ತ್ಕೋಬೇಕು, ನಿಮಗೂ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ಆಶಾ ಮ್ಯಾಮ್ ಇಸ್ ಆಲ್ವೇಸ್ ದೇರ್. ಅವರು ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಅವರ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ದಿಸ್ ವಾಸ್ ಟುಡೇಸ್ ಇನ್ಫೋಟ್ ನೋಡಿ. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಯಾವುದೇ ರೀತಿಲಿ ಮಾಹಿತಿ ಕೊಟ್ಟಿದ್ರೆ, ಯಾವುದೇ ರೀತಿಲಿ ಖುಷಿ ಕೊಟ್ಟಿದ್ರೆ ಅಲ್ಲಿಗೆ ನಮ್ಮ ಕೆಲಸ ಮುಗ್ದಾಗೆ.